ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿಗಳ ಸರ್ವಾಧಿಕಾರಿ ಧೋರಣೆ, ದುರಾಡಳಿತ ಮತ್ತು ಭ್ರಷ್ಟಾಚಾರ ಆರೋಪಗಳನ್ನು ಖಂಡಿಸಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ 5 ದೀಪದ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನಾಗಮಂಗಲ ಮುಖ್ಯ ರಸ್ತೆ ಮೂಲಕ ಪುರಸಭೆಯ ಕಚೇರಿವರೆಗೆ ಸಾಗಿತು. ಪ್ರತಿಭಟನಾಕಾರರು ಆರೋಪಿಸಿರುವಂತೆ ಪುರಸಭೆಯ ಬಡ ಜನರಿಗೆ ಹಂಚಬೇಕಾಗಿರುವ ಉಚಿತ ನಿವೇಶನಗಳನ್ನು ಏಕಪಕ್ಷೀಯವಾಗಿ ಹಂಚಲು ಮುಂದಾಗಿದೆ ಎಂದು ಹೇಳಿದರು. ಆರೋಹಳ್ಳಿ ಬಳಿ ಇರುವ ಸುಮಾರು 220 ನಿವೇಶನಗಳಲ್ಲಿ 60 ನಿವೇಶನಗಳನ್ನು ಪಾಂಡವಪುರ ಪೊಲೀಸ್ ವಸತಿ ಗೃಹ ನಿರ್ಮಾಣಕ್ಕೆ ನೀಡಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಜೊತೆಗೆ ಪಟ್ಟಣದ ರಸ್ತೆ ಮಧ್ಯಭಾಗದಲ್ಲಿರುವ ಖಾಸಗಿ ಜಾಗಗಳನ್ನು ರಸ್ತೆ ಅಭಿವೃದ್ಧಿಗಾಗಿ ಪಡೆದು ಅದಕ್ಕೆ ಪರ್ಯಾಯವಾಗಿ ನಿವೇಶನ ನೀಡುವ ಪ್ರಸ್ತಾವವು ಮಾಜಿ ಸದಸ್ಯರ ಅವಧಿಯಲ್ಲಿ ನಡೆದ ಸಭೆಯಲ್ಲಿ ಚರ್ಚೆಯಾಗಿತ್ತು. ಆದರೆ ಆರೋಹಳ್ಳಿ ಭಾಗದಲ್ಲಿನ 174 ನಿವೇಶನಗಳ ಹಂಚಿಕೆ ವಿಚಾರವನ್ನು ಸದಸ್ಯರ ಅವಧಿ ಮುಗಿದ ನಂತರ ಮುಖ್ಯಾಧಿಕಾರಿಗಳು ಏಕಪಕ್ಷೀಯವಾಗಿ ಕೈಗೆತ್ತಿಕೊಂಡಿರುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳನ್ನು ಕಾನೂನುಬದ್ಧವಾಗಿ ವಶಪಡಿಸಿಕೊಂಡು ಹೆಚ್ಚಿನ ನಿವೇಶನಗಳನ್ನು ಸೃಷ್ಟಿಸಿ ಅರ್ಹ ಫಲಾನುಭವಿಗಳಿಗೆ ಏಕಕಾಲದಲ್ಲಿ ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಈ ಖಾತೆ ಮತ್ತು ಈ ಸ್ವತ್ತು ಸಂಬಂಧಿತ ಕೆಲಸಗಳಿಗೆ ದಲ್ಲಾಳಿಗಳ ಮೂಲಕ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಅಂತ ಆರೋಪಿಸಲಾಯಿತು. ಮುಖ್ಯಾಧಿಕಾರಿಗಳು ವಾರದಲ್ಲಿ ಕೆಲವೇ ದಿನ ಕಚೇರಿಯಲ್ಲಿ ಲಭ್ಯವಿದ್ದು ಸಭೆ, ಕೋರ್ಟ್ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ ನೆಪ ಹೇಳಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡ ಮಂಜುನಾಥ್ ಮಾತನಾಡಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೆಲವರಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡುವ ಪ್ರಯತ್ನ ನಡೀತಿದೆ ಅಂತ ದೂರಿದರು. ಇದು ಒಂದೇ ಅಲ್ಲ, ಪುರಸಭೆ ಒಂದೇ ಅಲ್ಲ, ಪಾಂಡವಪುರದ ಯಾವುದೇ ಆಫೀಸ್ಗೆ ಹೋಗಿ ನೀವು ಎಲ್ಲೂ ಕೂಡ ಶಾಸಕರ ಕಂಟ್ರೋಲ್ ಇಲ್ಲ. ಹಿಂದೆ ಈಗ ನೋಡಿ, ಇವತ್ತು ಮಾತ್ರ ಲಂಚ ಇದೆ, ಹಿಂದೆ ಇರ್ಲಿಲ್ಲ ಅಂತ ಹೇಳಿದ್ರೆ ನಾವು ತಪ್ಪಾಗುತ್ತೆ, ನಾವು ಸುಳ್ಳು ಹೇಳ್ದಂಗಾಗುತ್ತೆ. ಅವತ್ತು ಲಂಚ ಇತ್ತು, ಇವತ್ತು ಇದೆ. ಆದ್ರೆ ಅವತ್ತು ಯಾರಾದ್ರೂ ಒಬ್ಬ ಕ್ಲರ್ಕೋ ಯಾರಾದ್ರು 100 ರೂಪಾಯಿ ಲಂಚ ತಗೋಬೇಕಾದ್ರೆ ಪುಟ್ಟದಣ್ಣ ಗೊತ್ತಾರೆ, ಎಲ್ಲಪ್ಪ ನಾನು ಪುಟ್ಟರ ಒಂದು ಭಯ ಇತ್ತು. ಇವತ್ತು ಏನೂ ಇಲ್ಲ, ಇಷ್ಟು ಕೊಡುವಂತ ಬಾಯ್ಬಿಟ್ಟೆ ಕೇಳ್ತಾರೆ. ಆ ಪರಿಸ್ಥಿತಿ ಆಗಿದೆ. ಈಗ ಒಬ್ಬ ಶಾಸಕರು ಆ ಒಂದು ಕಂಟ್ರೋಲ್ನ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದು ಸಂಪೂರ್ಣ ವಿಫಲರಾಗಿದ್ದಾರೆ. ದಯಮಾಡಿ ನೋಡಿ, ಈಗ ಇದೇ ರೀತಿ ಮುಂದುವರೆದ್ರೆ ಯಾರೋ ದುಡ್ಡಿನವರಿಗೆ ಅಧಿಕಾರಿಗಳಿಗೆ ಒಂದು ಅನುಕೂಲ ಆಗ್ಬೋದು ಅಷ್ಟೇ ಹೊರತು ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತದೆ. ನೋಡಿ, ನಿಮ್ದು ಯಾರು ಒಂದು ಖಾತೆ, ಮನೆ ಖಾತೆನೋ ಜಮೀನು ಖಾತೆನೋ ಮಾಡಿಸ್ಕೋಬೇಕಾದ್ರೆ ನೀವು ದುಡ್ಡು ಇಟ್ಕೊಂಡು ತಿಂಗಳ ಗಟ್ಟಲೆ ಅಲಿಬೇಕಾಯ್ತದೆ. ಒಂದು ಕೋಡಿ ಮಾಡಿಸ್ಕೋಬೇಕಾದ್ರೆ ತಿಂಗಳ ಗಟ್ಟಲೆ ಅಲಿಬೇಕಾಯ್ತದೆ. ನೋಡಿ, ಸೈಟ್ ಹಾಕಿದಿರಿ, ಸೈಟ್ ನಿಮ್ಗೆ ತಗೋಬೇಕು ಅಂತಂದ್ರೆ ಆಗದೇ ಇಲ್ಲ, ಅವ್ರು ಇಷ್ಟ ಬಂದವರು ಕೊಡ್ತಾವ್ರೆ. ಈ ರೀತಿ ಆಗ್ತದೆ. ದಯಮಾಡಿ ಇದನ್ನ ನಾವು ಬರೀ ಅಧಿಕಾರಿಗಳ. ಮಾಜಿ ಶಾಸಕ ಸಿ ಪುಟ್ಟರಾಜು ಮಾತನಾಡಿ, ಜಿಲ್ಲಾಧಿಕಾರಿಗಳೇ ಮಾಡದ ಆದೇಶಗಳನ್ನು ಪುರಸಭೆ ಅಧಿಕಾರಿ ತಿರುಚಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ. ಆಡಳಿತ ಮಂಡಳಿಯ ಅವಧಿ ಮುಗಿದ ತಕ್ಷಣ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿ ಲಂಚ ವಸೂಲಿ ಮಾಡಲಾಗುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದರು. ಬಹುತೇಕ ಇವ್ರು ಮಾಡ್ಕೊಂಡ್ ಬಂದಿರತಕ್ಕಂಥ ಅಲ್ಲುಕಟ್ಟು ಕೆಲಸಗಳನ್ನ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದೀನಿ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಗಮನಕ್ಕೆ ತಂದಿದ್ದೇನೆ. ಇವತ್ತು ಪಾಂಡವಪುರ ಪಟ್ಟಣದಲ್ಲಿ ಯಾವ ಜಿಲ್ಲಾಧಿಕಾರಿಗಳು ಮಾಡಿದಂತ ಆದೇಶವನ್ನ ತಿರ್ಚಿ ಬ್ಲಾಕ್ ಮೇಲ್ ಮಾಡಿ ಬಹುತೇಕ ಇವತ್ತು ಬಡವರ ಬಗ್ಗೆ ಪರವಾಗಿ ಇವತ್ತು ನಮ್ಮ ಸೇಟುಗಳು ಇವತ್ತು ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಪಾಂಡವಪುರ ಪಟ್ಟಣದಲ್ಲಿ ತಕ್ಷಣ ಸಾಲ ಕೊಡಿಸುವಂತದ್ದು, ರೈತರಿಗೆ ಕಷ್ಟಕ್ಕಾಗುವಂತದ್ದು, ಬಡವರ ಬಗ್ಗೆ ಅನುಕೂಲ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಇವತ್ತು ಅಂತವ್ರನ್ನ ಬ್ಲಾಕ್ ಮೇಲ್ ಮಾಡಿ ಇವತ್ತು ನಿಮ್ಮ ಖಾತೆ ಸರಿ ಇಲ್ಲ, ಬಹುತೇಕ ಇಲ್ಲ ವಜಾ ಮಾಡ್ಬಿಡ್ತೀನಿ ಅಂತೇಳಿ ಎದುರಿಸ್ತಕ್ಕಂಥದ್ದು. ಅಲ್ಲಿ ಅವರ ಸಬಾರ್ಡಿನೇಟ್ಸ್ ಐರಪ್ಪ ಮೇಲೆ ಕೊಡುವೆ ಅಷ್ಟಿಗೆ ಅವನು ಬ್ಲಾಕ್ ಮೇಲ್ ಮಾಡಿ ಇವತ್ತು ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೇನೆ. ನಮ್ಮ ಆಡಳಿತ ಮಂಡಳಿಯವರ ಆಡಳಿತ ಮುಗಿದ ತಕ್ಷಣ ನಾವೇನೇನ್ ಪೆಂಡಿಂಗ್ ಇಟ್ಟಿದ್ವೋ ಅಂತವೆಲ್ಲವನ್ನ ಅನುಷ್ಠಾನ ಮಾಡದೆ ಈ ಬ್ಲಾಕ್ ಮೇಲ್ ಮಾಡ್ಕೊಂಡು ಎಷ್ಟು ಕೋಟಿಗಟ್ಟಲೆ ಲಂಚವನ್ನ ವಸೂಲು ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಪುರಾವೆಗಳ ಜೊತೆ ನಾವು ಇವತ್ತಿಲ್ಲಿ ಬಂದಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳು ಪುರಸಭೆಯ ಜಿಲ್ಲಾಡಳಿತದ ಅಧಿಕಾರಿಗಳನ್ನ ಇಲ್ಲಿ ಕಳಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಬಂದಿರಬಹುದು ಅಂತೇಳಿ ನಾನು ಭಾವಿಸಿದ್ದೇನೆ. ಅವರ ಸಮ್ಮುಖದಲ್ಲಿ ಇವತ್ತೊಂದು ದೊಡ್ಡ ಮಟ್ಟದ ಎಂಕ್ವೈರಿ ಆಗಬೇಕು. ಇವತ್ತು ಬಹುತೇಕ ಜಿಲ್ಲಾಡಳಿತ ಒಂದು ಲೇಔಟ್ ಬಡವರ ಬಗ್ಗೆ ಹಂಚಕ್ಕೆ ಅಂತೇಳಿ ಬಹಳ ಜನ ಪಾಪ
ಅವ್ರ ಸ್ವಂತ ಜಮೀನಲ್ಲಿ ಲೆವೆಟ್ ಮಾಡಿ ಅವ್ರ ಕಷ್ಟ ಸುಖಕ್ಕೆ ಮಾಡ್ಕೊಂಬಂದಂತವಕ್ಕೆ ಒಂದೊಂದು ಸೈಟ್ ಅನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಹೇಳಿದರ ಹೆಸರಿಗೆ, ನಮ್ಮ ಸಂಬಂಧಿಕರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋಷ್ಟು ಮಟ್ಟಿಗೆ ಇವತ್ತು ಆ ಸೈಟ್ಗಳನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಇವನ್ ಇಷ್ಟೇ ಎಲ್ಲ ಪೂರ್ತಿ ತೆಗೆದಿದ್ದೀವಿ. ಈ ಎಲ್ಲ ಬಹುತೇಕ ಎಷ್ಟು ಕೋಟಿಗಟ್ಟಲೆ ಇವತ್ತು ವಸೂಲಿ ಮಾಡಿರ್ತಕ್ಕಂಥ ಪುರಾವೆಗಳು ನಮ್ಮ ಹತ್ರ ಇದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಪ್ರತಿಭಟನೆಯಲ್ಲಿ ಎಸ್ಎ ಮಲ್ಲೇಶ್, ಗಿರೀಶ್, ಶಿವಕುಮಾರ್, ಸೋಮಶೇಖರ್, ಜ್ಯೋತಿ ಲಕ್ಷ್ಮಿ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಮೇ 28ರಂದು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಜಾತಿ ಮತ ಭೇದವಿಲ್ಲದೆ ಪರಸ್ಪರ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಶಾಂತಿಯ ಮತ್ತು ವಿಶೇಷ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಬದುಕಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ ಶೋಭಾರಾಣಿ ಕೂಡ ಪಾಲ್ಗೊಂಡಿದ್ದರು. ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್ ಹಾಗೂ ಜಿಲ್ಲೆಯ ಮುಸ್ಲಿಂ ಮತ್ತು ಹಿಂದೂ ಧರ್ಮದ ಮುಖಂಡರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಗ್ರಾಮ ಪಂಚಾಯಿತಿ ಉಳಿಸಿ ಆಂದೋಲನದ ಅಡಿಯಲ್ಲಿ ಪ್ರತಿದಿನ ಹಲವಾರು ಮುಖಂಡರು ಮತ್ತು ಸ್ಥಳೀಯ ಮುಖಂಡರು ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯುತ್ತಿದ್ದಾರೆ. ಜಿಲ್ಲಾಡಳಿತ, ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಅಂತ ದೂರಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆಯಾಗುವುದಕ್ಕೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಅಂತ ಅವರು ಒತ್ತಾಯಿಸಿದ್ದಾರೆ. ಸ್ನೇಹ ಬಳಗದಿಂದ ಕವಿ ಕೆ.ಪಿ. ಮೃತ್ಯುಂಜಯ ಅವರ ಜಾಯಿ ಪದ್ಯಗಳು ಪುಸ್ತಕ ಲೋಕಾರ್ಪಣೆ ಮತ್ತು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಮೇ 27ರಂದು ಬೆಳಗ್ಗೆ 10 ಗಂಟೆಗೆ KVS ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಮಂಡ್ಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕವಿ ಕೆ.ಪಿ. ಮೃತ್ಯುಂಜಯ ಅವರು ಉಪನ್ಯಾಸಕರಾಗಿ ನಿವೃತ್ತಿಯ ಹೊಸ್ತಿನಲ್ಲಿದ್ದಾರೆ. ಹಲವು ಪುಸ್ತಕಗಳನ್ನು ಬರೆದ ಅವರು ನಿವೃತ್ತಿಯ ಹಿನ್ನೆಲೆಯಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಲಾಗುತ್ತಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಪುಸ್ತಕ ಬಿಡುಗಡೆ ಮಾಡಿ ಕವಿಗೆ ಗೌರವ ಸಲ್ಲಿಸುವರು. ಶಾಸಕ ರವಿಕುಮಾರ್ ಗೌಡ ಗಣಿಗ ಅಧ್ಯಕ್ಷತೆ ವಹಿಸುವರು. ದಿನೇಶ್ ಗುಳಿಗೌಡ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಇಂಗ್ಲಿಷ್ ಅಧ್ಯಾಪಕರು ಮತ್ತು ಬರಹಗಾರರಾದ ಪ್ರಸನ್ನಕುಮಾರ್ ಕೆರಗೋಡು ಪುಸ್ತಕದ ಕುರಿತು ಮಾತನಾಡುವರು ಅಂತ ಹೇಳಿದರು. ಲೇಖಕ, ಕವಿ, ಉಪನ್ಯಾಸಕ ಮೃತ್ಯುಂಜಯ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ತ್ಯಾಗರಾಜು ಗೌರವ ಉಪಸ್ಥಿತಿ ವಹಿಸುವರು ಅಂತ ಹೇಳಿದರು. ಕೆ.ಪಿ. ಮೃತ್ಯುಂಜಯವರು ನನಗೆ ಭಾಳ ವರ್ಷದಿಂದ ಚಿರಪರಿಚಿತರು. ಆಂದೋಲನ ದಿನಪತ್ರಿಕೆ ವರದಿಗಾರರಾಗಿ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರು ಏನಿದ್ದೀವಿ, ಮಂಗಳ ಯೋಗೀಶು, ದೇವಪ್ಪ, ನಾನು, ನಿಂಗಪ್ಪ, ಮಾಯಪ್ಪಳ್ಳಿ ಕುಮಾರು, ರವಿಕುಮಾರ್, ಒಂದು 8-10 ಜನ KV ಶಂಕರೇಗೌಡ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆ ಕಟ್ಕೊಂಡು ಭಾಳ ಸಾಮಾಜಿಕ ಚಟುವಟಿಕೆಗಳು ಭಾಗವಹಿಸಿದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸಹ ಆ ಮಾಧ್ಯಮದ ಮುಖಾಂತರ ನಮಗೆಲ್ಲ ಪ್ರೋತ್ಸಾಹ ಕೊಡ್ತಾ ಬಂದಂಥವರು. ಅವ್ರಿಗೆ ತದನಂತರ ಸರ್ಕಾರಿ ನೌಕರ ಸಿಕ್ಕಿ ಈ ದಿನ ಇದೇ ತಿಂಗಳು 30ನೇ ತಾರೀಕು ಅವರು ನಿವೃತ್ತಿಗೊಳ್ತಾ ಇದ್ದಾರೆ. ಆ ನಿವೃತ್ತಿಗೊಳ್ತಾ ಇರೋದು ಮುಂಚೆ ಕೆ.ಪಿ. ಮೃತ್ಯುಂಜಯವ್ರಿಗೆ ಒಂದು ಪುಸ್ತಕ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಅದು 27ನೇ ತಾರೀಕು ಸನ್ಮಾನ್ಯ ಎನ್ ಚಲುವರಾಯಸ್ವಾಮಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಪುಸ್ತಕ ಬಿಡುಗಡೆಗೆ ಆಹ್ವಾನ ಮಾಡಿದ್ದೇವೆ. 10 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ಚಲುವರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಅವರ ಕೈಯಲ್ಲಿ ಪುಸ್ತಕ ಬಿಡುಗಡೆ. ರವಿಕುಮಾರ್ ಗಣಗರವರು ಜನಪ್ರಿಯ ಶಾಸಕರು ಅಧ್ಯಕ್ಷತೆ, ದಿನೇಶ್ ಗುಳಿಗೌಡರು ಗೌರವಾನ್ವಿತ ಅತಿಥಿಗಳಾಗಿ ಹಾಗೂ ಪ್ರಸನ್ನಕುಮಾರ್ ಕೆರಗೋಡ್ರವರು
ಅವ್ರ ಬಗ್ಗೆ ಒಂದು ಹಿತನುಡಿಯನ್ನು ನುಡಿಯೋದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳನ್ನು 27ನೇ ತಾರೀಕು 10 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ಕರೀತಾ ಇದ್ದೀವಿ. ಬಹುಶಃ ಭಾಳ ವರ್ಷಗಳಿಂದ ಹಲವಾರು ಒಂದು ಪುಸ್ತಕಗಳನ್ನು KP ಮೃತ್ಯುಂಜಯವರು ಬರೆದಿದ್ದಾರೆ ಸುದೀರ್ಘಾವಧಿಯಲ್ಲಿ. ಅದರ ದೆಸೆಯಿಂದ ಅವರ ಪುಸ್ತಕವನ್ನು ಯಶಸ್ವಿಯಾಗಿ ಮಾಡಲಿ. ಕೊನೆ ಪುಸ್ತಕ ಅವರ ಏನು ಸಾರ್ವಜನಿಕ ಜೀವನದಲ್ಲಿ ಇದ್ದು ತದನಂತರ ಸರ್ಕಾರಿ ಸೇವೆಗೆ ಸಲ್ಲಿಸಿ ಆದರೂ ಸಹ ಕವಿ ಅನ್ನೋದು ಒಂದು ಇದನ್ನು ಬಿಡದೇ ಪುಸ್ತಕವನ್ನು ಬರೆದಿದ್ದಾರೆ. ಜಾಯ್ ಪದ್ಯಗಳು ಅನ್ನೋರ್ತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಲೋಕಾರ್ಪಣೆ ಮಾಡೋಕ್ಕೋಸ್ಕರ 27ನೇ ತಾರೀಕು 10 ಗಂಟೆಗೆ ಕರ್ನಾಟಕ ಸಂಘಕ್ಕೆ ಸನ್ಮಾನ್ಯ ಮಂತ್ರಿಗಳ ಅಮೃತಾಸ್ತ್ರದಿಂದ ಬಿಡುಗಡೆ ಮಾಡ್ತಾ ಇರೋ ದೆಸೆಯಿಂದ ತಾವೆಲ್ಲ ಮಾಧ್ಯಮ ಮಿತ್ರರ ಸ್ನೇಹಿತರುಗಳು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ತಾವೆಲ್ಲರೂ ಸಹ 27ನೇ ತಾರೀಕು 10 ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಗೋಷ್ಠಿಯಲ್ಲಿ ಬಳಗದ ದ್ಯಾವಪ್ಪ, ಮಂಗಲ ಯೋಗೀಶ್, ದೇವರಾಜು, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಸಂದೇಶ್ ಲಿಂಗಪ್ಪ ಇದ್ದರು. AICC ಕಚೇರಿಗೆ ಮೆಲೋಡಿ ಚಾಕ್ಲೇಟ್ ಪಾರ್ಸೆಲ್ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ BK ಹರಿಪ್ರಸಾದ್ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ BK ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದರು. ಮಂಡ್ಯದ ಅಂಚೆ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಹಲವು ಪ್ರಗತಿಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. AICC ಕಚೇರಿಗೆ ಮೆಲೋಡಿ ಚಾಕ್ಲೇಟ್ ಹಾಗೂ ಕಾಂಗ್ರೆಸ್ ನಾಯಕರು ಮಹಿಳೆಯರ ಜೊತೆ ಇರೋ ಫೋಟೋ ಪಾರ್ಸೆಲ್ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಯುವಕ BK ಹರಿಪ್ರಸಾದ್ಗೆ 55ರ ಹರೆಯದ ಬಾಲಕ ರಾಹುಲ್ ಗಾಂಧಿಗೆ ಚಾಕ್ಲೇಟ್ ಅನ್ನು ಕಾಮದ ದೃಷ್ಟಿಯಲ್ಲಿ ನೋಡುತ್ತಿರುವ ಮತಿಗೇಡಿಗಳಿಗೆ ಮತಿಗೇಡಿ BK ಹರಿಪ್ರಸಾದ್ಗೆ 55ರ ಎಳೆಯ ಬಾಲಕ ರಾಹುಲ್ ಗಾಂಧಿಗೆ ಬಾಯಿ ಹರಕ BK ಹರಿಪ್ರಸಾದ್ಗೆ ನರೇಂದ್ರ ಮೋದಿಗೆ ಅಪಮಾನ ಮಾಡಿರುವ BK ಹರಿಪ್ರಸಾದ್ಗೆ ಮಟ್ಟದಲ್ಲಿ ಮೋದಿ ಮಾನವ ಮರ್ಯಾದೆಯನ್ನು ಕಳೆದ ಕಾಂಗ್ರೆಸ್ ಕಾಮುಕರಿಗೆ ಹಳದಿ ಕಣ್ಣಿನ ಮುದುಕ BK ಹರಿಪ್ರಸಾದ್ಗೆ 55ರ ಎಳೆಯ ಬಾಲಕ ರಾಹುಲ್ ಗಾಂಧಿಗೆ ನಾಲಿಗೆಯ BK ಹರಿಪ್ರಸಾದ್ಗೆ ಆಚಾರವಿಲ್ಲದ ನಾಲಿಗೆಯ BK ಹರಿಪ್ರಸಾದ್ಗೆ 55ರ ಎಳೆಯ ಬಾಲಕ ರಾಹುಲ್ ಗಾಂಧಿಗೆ ಪ್ರಧಾನಿ ಹುದ್ದೆಗೆ ಅಗೌರವ ತೋರುತ್ತಿರುವ ಕಾಂಗ್ರೆಸ್ ಕಾಮಾಲೆ ಕಣ್ಣಿನ ಕಾಮುಕರಿಗೆ ಭಾರತ್ ಮಾತಾ ಕಿ ಮುದುಕ BK ಹರಿಪ್ರಸಾದ್ಗೆ 55ರ ಹರೆಯದ ಎಳೆಯ ಬಾಲಕ ರಾಹುಲ್ ಗಾಂಧಿಗೆ ಮೆಲೋನಿ ಕಾಮಲಿಯ ಕಣ್ಣಿನ ಕಾಂಗ್ರೆಸ್ ನಾಯಕರು ಅಂತ ಘೋಷಣೆ ಮಾಡಲಾಯಿತು. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 70 ವರ್ಷದ ಮುದುಕವನ್ನು ಮಾತನಾಡ್ತಾರೆ. ನೆಹರು ಅವರು ಮೌಂಟ್ ಬ್ಯಾಟನ್ ಪತ್ನಿ ಯುದ್ದೀನ್ ಅವರಿಗೆ ಸಿಗರೇಟ್ ಹಚ್ಚಿಕೊಟ್ಟಿದ್ರು. ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನೇ ರಾಸಲೀಲೆ ಅಂದರೆ ಏನು ಅರ್ಥ ಅಂತ ಪ್ರಶ್ನೆ ಮಾಡಿದರು. ನರೇಂದ್ರ ಮೋದಿ ಅವರ ಕೀರ್ತಿಗೆ ಕಾಂಗ್ರೆಸ್ ನಾಯಕರು ಅಪಮಾನ ಮಾಡ್ತಿದ್ದಾರೆ. ಲವ್ಲಿ ಸ್ಟಾರ್ ಹರಿಪ್ರಸಾದ್ ಹದಿಹರೆಯದ ಯುವಕ ಅಂತ ವ್ಯಂಗ್ಯ ಮಾಡಿದರು. ಕಾಂಗ್ರೆಸ್ ನಾಯಕರು ಮಹಿಳೆಯರ ಜೊತೆ ಇದ್ದಾರೆ, ಅದಕ್ಕೆ ಏನು ಉತ್ತರ ಅಂತ ಪ್ರಶ್ನೆ ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು. ವಿಶ್ವವಂದಿತ ನಾಯಕ, ಜಗತ್ತು ಒಪ್ಪುವಂತಹ ಪ್ರಧಾನಮಂತ್ರಿ, ಜಗತ್ತಿನಲ್ಲೇ ಸಾಕಷ್ಟು ಮನ್ನಣೆ ಗಳಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು 75ರ ವಯಸ್ಸಿನ ಮುದುಕ ಅಂಥೇಳಿ ಒಂದು ಜರಿದಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಏನೋ ಇಟಲಿಯ ಪ್ರಧಾನಮಂತ್ರಿ ಮೆಲಾನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು. ಅದನ್ನು ರಾಜತಾಂತ್ರಿಕತೆಯ ಒಂದು ಸಣ್ಣ ನಗುವನ್ನು ಕಾಮದ ದೃಷ್ಟಿಯಲ್ಲಿ ರಾಸಲೀಲೆ ಅಂತ ಕರೆದಿದ್ದಂಥ ನರೇಂದ್ರ ಮೋದಿ ಅವ್ರನ್ನ ಹೀಗೆಳೆದಿದ್ದಂಥ BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರಿಗೆ ಸೇರಿಸಿದಂತೆ ಇವತ್ತು ಮೆಲೋಡಿ ಚಾಕ್ಲೇಟು ಮತ್ತು ಮೌಂಟ್ ಬ್ಯಾಟನ್ ಅವರ ಪತ್ನಿ ಎಡ್ವಿನಾ ಅವರಿಗೆ ಏನು ಸಿಗರೇಟ್ ಹಚ್ಕೊಡ್ತಿದ್ರು ನೆಹರು ಅವರು, ಮತ್ತು ಅವರು ಮಹಿಳೆಯರ ಜೊತೆ ಎಷ್ಟು ಸಲಿಗೆಂದಿದ್ರು ಅವೆಲ್ಲ ಫೋಟೋಗಳನ್ನು ಕೂಡ AICC ಕಚೇರಿಗೆ ಕಳಿಸಿದ್ದೀವಿ. ನೀವು ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನೇ ನೀವು ರಾಸಲೀಲೆ ಅಂತಂದರೆ ಇದನ್ನು ನೀವೇನಂತ ಕರೀತೀರಿ ಸ್ವಾಮಿ ಅಂತ ನಾವು ಕ್ವಶನ್ ಕೇಳಿದ್ದೀವಿ BK ಹರಿಪ್ರಸಾದ್ ಅವರಿಗೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಮನ್ನಣೆಯನ್ನು ಸಹಿಸ್ಕೊಳ್ತಾನೆ ಸೋಲಿನ ಹತಾಶೆಯಿಂದ ಕುಗ್ಗಿರ್ತಕ್ಕಂಥ ಕಾಂಗ್ರೆಸ್ಸು ಒಂದು ರಾಜತಾಂತ್ರಿಕ ಸಣ್ಣ ನಗುವನ್ನು ಕೂಡ ಈ ರೀತಿ ಅಪಪ್ರಚಾರ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಮತ್ತು ಭಾರತದ ಕೀರ್ತಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಹಾಗಾಗಿ ಕಾಮಾಲೆ ಕಣ್ಣಿನ ಲವ್ಲಿ ಸ್ಟಾರ್ ಹರಿಪ್ರಸಾದ್ ಅವರು ಯಾಕೆಂತಂದರು ಹದಿಹರೆಯದ ಯುವಕ ಮತ್ತು 55ರ ಎಳೆಯ ಬಾಲಕ ಏನು ರಾಹುಲ್ ಗಾಂಧಿ ಅವರಿಗೆ AICC ಕಚೇರಿಗೆ ಮೆಲೋಡಿ ಚಾಕ್ಲೇಟು ಮತ್ತು
ಎಡ್ವಿನಾ ಮೌಂಟ್ ಬ್ಯಾಟನ್ ಅವರಿಗೆ ಅವರ ತಾತ ಅಂದರೆ ಹಿರಿಯ ನಾಯಕರು ಮಾಜಿ ಪ್ರಧಾನಿ ನೆಹರು ಅವರು ಸಿಗರೇಟ್ ಏನು ಹಸ್ಕೊಡ್ತಿದ್ರು ಅವೆಲ್ಲ ಫೋಟೋಗಳನ್ನ ಕಳಿಸಿ ಇವತ್ತು ನಾವು ಕೇಳಿದ್ದೀವಿ. ಅದನ್ನು ರಾಸಲೀಲೆ ಅಂತಂದರೆ ಇದನ್ನು ಏನಂತಾರೆ ಅಂತ ಉತ್ತರ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಇದೇ ವೇಳೆ ಹೊಸಳ್ಳಿ ಶಿವು, ವೆಂಕಟೇಶ್, ಶಿವಣ್ಣ, ಕಲ್ಲೇಶ್, ಶಿವಲಿಂಗಯ್ಯ, ಪ್ರಸನ್ನ ಕುಮಾರ್, ಸುನೀಲ್, ಯೋಗೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ನಗರದಲ್ಲಿರುವ ವಕೀಲರ ಸಂಘದ ರೂಪ್ ಗಾರ್ಡನ್ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಹಾಗೂ ಕೃಷಿಕ ಅಲಯನ್ಸ್ ಸಂಸ್ಥೆ ವತಿಯಿಂದ ಪದಗ್ರಹಣ, ಅಧಿಕಾರ ಸ್ವೀಕಾರ, ಪ್ರತಿನಿಧಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ವಿ ಬೈರಿ ಉದ್ಘಾಟಿಸಿ ಶುಭಾರೈಸಿದರು. ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರ ಸಮ್ಮುಖದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸವನ್ನು ಕೂಡ ನೀಡಿದರು. ವಿದ್ಯಾರ್ಥಿಗಳು ಸಾಧನೆಯ ಕಡೆಗೆ ಗಮನ ಹರಿಸಬೇಕು ಅಂತ ಅವರು ಹೇಳಿದರು. ಅಂತಕ್ಕಂಥದ್ದು ಶೈಕ್ಷಣಿಕ ವಿಭಾಗದಲ್ಲಿ ಆಗ್ಬೋದು ಮತ್ತು ಇನ್ನಿತರ ಯಾವುದೇ ವಿಭಾಗದಲ್ಲಿ ಸಾಧನೆ ಮಾಡುವಂಥವ್ರನ್ನ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸ ನಿಜಕ್ಕೂ ಕೂಡ ಇದು ಒಂದು ರೀತಿ ಪುಣ್ಯದ ಕೆಲಸ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಇದು ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣಾ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಸಾಧನೆ ಮಾಡುವ ಹಾದಿಯಲ್ಲಿರೋರು ಕೂಡ ನಾನು ಕೂಡ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಪ್ರೇರಣೆ ಅವ್ರಿಗೂ ಕೂಡ ಬರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೊದಲೇ ಒಂದು ಗಾದೆ ಹೇಳ್ತಾರೆ, ಸಾಧನೆ ಅನ್ನೋದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ. ನಿಜ ತಾನೇ ಅದು. ಯಾರು ಸೋಮಾರಿ ಆದರೆ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ನಮ್ಮ ಅನಿಲ್ ಸರ್ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಮತ್ತು ನಮ್ಮ ಶಿವಕುಮಾರ್ ಅಣ್ಣನೂ ಕೂಡ ಭಾಳಷ್ಟು ವಿಚಾರ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯನೇ ಭಾಳ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ನೋಡಿ, ಮೊನ್ನೆ CET ಎಕ್ಸಾಮು ಏನೋ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿಮೀರಿಬಿಟ್ಟಿದೆ. ಯಾರೋ ಒಬ್ಬರು ಕ್ವಶನ್ ಪೇಪರ್ಸ್ ಅದನ್ನು ಪ್ರಿಪೇರ್ ಮಾಡಿದ್ರೆ ಕ್ವಶನ್ ಪೇಪರ್ನ ಲೀಕ್ ಮಾಡಿದ್ರೆ ಸರ್ಕಾರಗಳ ತಾನೇ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಬೆಲೆನೇ ಹೊಲ ಮೇದ್ರೆ ಇನ್ನೇನು ಮಾಡೋದು ನಾವು? ಅಂಥ ಪರಿಸ್ಥಿತಿಲಿ ನಾವೀಗ ಇದ್ದೀವಿ. ಹಾಗಾಗಿ ಕ್ವಶನ್ ಪೇಪರ್ ಲೀಕ್ ಆಗಿ ಅದು ಎಕ್ಸಾಮ್ ಮುಂದಕ್ಕೆ ಹೋದರೆ ಸುಮಾರು 5 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಅವರಿಗೆ ಆತ್ಮಸ್ಥೈರ್ಯನೇ ಇಲ್ಲ, ಒಂದು ಮನೋಬಲನೇ ಇಲ್ಲ ಅಲ್ವಾ? ಹಾಗಾಗಿ ವಿದ್ಯಾರ್ಥಿಗಳು ಬರೀ ಅಂಕಗಳಿಗೆ ಒಂದೇ ಅಲ್ಲ, ಅದ್ರ ಜೊತೆಗೆ ಆತ್ಮಸ್ಥೈರ್ಯವನ್ನು ಕೂಡ ನಾವು ಸಂಪಾದನೆ ಮಾಡ್ಕೋಬೇಕು. ಮತ್ತು ಒಂದು ಸಂಸ್ಕೃತಿಯನ್ನು ಕೂಡ ಕಲ್ತ್ಕೋಬೇಕು, ಒಂದು ಬದುಕುವ ಕಲೆಯನ್ನು ಕೂಡ ಕಲ್ತ್ಕೋಬೇಕು. ಶಿಕ್ಷಣದ ಜೊತೆಗೆ ನಾವು ಎಲ್ಲೋದ್ರೂ ಕೂಡ ನಾವು ಬದುಕ್ತೀವಿ ಅಂತಕ್ಕಂಥ ಒಂದು ಬದುಕಿನ ಕಲೆಯನ್ನು ಕೂಡ ನಾವು ಕಲಿತಾಗ ಮಾತ್ರ ಪರಿಪೂರ್ಣರಾಗಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದ ಫಸ್ಟ್ ರ್ಯಾಂಕ್ ಅದಾವುದೋ ಒಂದು ಫಿಲಮ್ ಬಂದಿತ್ತಲ್ಲ, ರಾಜು, ನೋಡಿದ್ದೀರಾ? ನೀವು ಯಾರು ಕೂಡ ಫಸ್ಟ್ ರ್ಯಾಂಕ್ ರಾಜುಗಳಾಗಬೇಡಿ. ಆಮೇಲೆ ಇನ್ನೊಂದು ಭಾಳ ಖುಷಿಯಾದ ವಿಚಾರ ಅಂತಂದರೆ ನನಗೆ ಇವತ್ತು 11 ಜನರನ್ನು ನಾವು ಅಭಿನಂದಿಸ್ತಾ ಇದ್ದೀವಿ, ಅವ್ರಿಗೆ ಪುರಸ್ಕಾರ ಮಾಡ್ತಾ ಇದ್ದೀವಿ. ಆದರೆ 11 ಜನನೂ ಕೂಡ ಹೆಣ್ಮಕ್ಳೆ ಅಲ್ವಾ? ನಾನು ಇದನ್ನು ಅಬ್ಸರ್ವ್ ಮಾಡಿ. ಸಮಾರಂಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಶಿವಕುಮಾರ್, ಶಶಿಧರ್ ಈಚಗೆರೆ, MN ಶಿವಣ್ಣ, ನಿಕಟಪೂರ್ವ ಅಧ್ಯಕ್ಷರಾದ ಕುಮಾರ್, ಅನಿಲ್ ಕುಮಾರ್, ಖಜಾಂಚಿ ನಾಗರಾಜು, ಪಟೇಲ್, ರತ್ನಮ್ಮ ಸೇರಿದಂತೆ ಅನೇಕರಿದ್ದರು. ಅಧಿಕ ಮಾಸ ಹಿನ್ನೆಲೆಯಲ್ಲಿ ಮಂಡ್ಯದ ಮದ್ದೂರಿನ ಪ್ರಸಿದ್ಧ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೊಳೆ ಆಂಜನೇಯ ಸ್ವಾಮಿಗೆ 1,000 ಲೀಟರ್ ಜೇನುತುಪ್ಪ ಅಭಿಷೇಕ ಮಾಡಲಾಯಿತು. 3 ವರ್ಷಕ್ಕೆ ಬರುವ ವಿಶೇಷ ಅಧಿಕ ಮಾಸ ಇದಾಗಿದ್ದು, ಅಧಿಕ ಮಾಸದಲ್ಲಿ ಹೊಳೆ ಆಂಜನೇಯ ಸ್ವಾಮಿಗೆ ವಿಶೇಷ ಪುಂಜ ಕೈಂಕರ್ಯ ನಡೆಯಿತು. ಅಧಿಕ ಮಾಸದಲ್ಲಿ ವಿಶೇಷವಾಗಿ 1008 kg ಜೇನುತುಪ್ಪ ಅಭಿಷೇಕ ಮಾಡಲಾಯಿತು.
ಕಾರ್ಯಕ್ರಮ ಕಾರ್ಯಶಸ್ವಿಯಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆಯಿಂದಲೂ ದೇವಸ್ಥಾನದಲ್ಲಿ ಜೇನುತುಪ್ಪ ಅಭಿಷೇಕ ಸಾಂಗವಾಗಿ ನಡೆಯಿತು. ಪ್ರಧಾನ ಅರ್ಚಕ ಪ್ರದೀಪ್ ಆಚಾರ್ಯ ನೇತೃತ್ವದಲ್ಲಿ ಅಭಿಷೇಕ ಕಾರ್ಯಕ್ರಮ ನಡೆಯಿತು. ಬಳಿಕ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯ ನಡೆಯಿತು. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಭಕ್ತರು ಪಡೆದರು. ನಂತರ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ಮಾಡಲಾಯಿತು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,